ಏರ್ ಇಂಡಿಯಾ ವಿಮಾನ ಪತನ ಆಗಿತ್ತು ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ. ಇವತ್ತು ಏರ್ ಇಂಡಿಯಾ ವಿಮಾನಕ್ಕೆ ಸೇರಿದಂತಹ ಬ್ಲ್ಯಾಕ್ ಬಾಕ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಅತ್ಯಂತ ಮಹತ್ವದ ಉಪಕರಣ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೋಸ್ಕರ ಈ ದುರಂತ ಸಂಭವಿಸಿತ್ತು ಎನ್ನುವಂತಹ ಎಲ್ಲ ಅಂಶಗಳು, ಎಲ್ಲ ದಾಖಲೆಗಳು ಕೂಡ, ಆಡಿಯೋ ವಿಡಿಯೋ ರೆಕಾರ್ಡ್ ದಾಖಲೆಗಳೆಲ್ಲವೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಲಭ್ಯ ಇರ್ತವೆ. ಸೊ ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ದುರಂತ ನಡೆದಂತಹ ಮೇಘನಿ ನಗರದಲ್ಲಿರುವಂತಹ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ನ ಏನಲ್ಲಿ ಬಿದ್ದಿತ್ತು, ಅಲ್ಲಿಂದ ಇವತ್ತು ವಶಪಡಿಸಿಕೊಳ್ಳಲಾಗಿದೆ. ಇದರ ನಡುವೆ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸುವ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಎನ್ನುವಂತಹ ವರದಿ ಕೂಡ ಲಭ್ಯ ಆಗ್ತಾ ಇದೆ. ವಿಮಾನ ಸಚಿವಾಲಯ ಈ ವಿಮಾನಗಳ ಹಾರಾಟವನ್ನು ನಿಷೇಧ ಮಾಡುತ್ತಾ ಹಾಗಾದ್ರೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ದುರಂತಕ್ಕೆ ಈಡಾದಂತಹ ವಿಮಾನ, ಅದು ವಿಮಾನ ಏರ್ ಇಂಡಿಯಾದ್ದು, ಆದರೆ ಆ ವಿಮಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಬೋಯಿಂಗ್ ಸಂಸ್ಥೆ. ಆ ಬೋಯಿಂಗ್ ಸಂಸ್ಥೆಯ ಡ್ರೀಮ್ ಲೈನರ್ ಸೀರೀಸ್ನ ವಿಮಾನ ಏನಿದೆ ಅದು ನಿನ್ನೆ ಪತನ ಆಗಿದ್ದು. ಸೊ ತಾಂತ್ರಿಕ ದೋಷದ ಕಾರಣಕ್ಕೋಸ್ಕರ ಈ ವಿಮಾನದ ಹಾರಾಟವನ್ನು ನಿಷೇಧಿಸಬಹುದು ತಾತ್ಕಾಲಿಕವಾಗಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದಲ್ಲಿ ಪದೇ ಪದೇ ದೋಷ ಕಾಣಿಸಿಕೊಳ್ತಾ ಇದೆ. ಬೋಯಿಂಗ್ ಕಂಪನಿ ಅತಿ ಹೆಚ್ಚು ಮಾರಾಟ ಮಾಡಿರುವ ವಿಮಾನ ಅದ್ಯಾವುದು ಅಂತ ಹೇಳಿದ್ರೆ ಅದು ಡ್ರೀಮ್ ಲೈನರ್ 787 ಸಿರೀಸ್ ಏನಿದೆ, ಆ ಸಿರೀಸ್ನ ವಿಮಾನಗಳನ್ನು ಅತಿ ಹೆಚ್ಚು ಮಾರಾಟ ಮಾಡಿತ್ತು. ಆ ವಿಮಾನಗಳ ಮೇಲೆ ಈಗ ನಿರ್ಬಂಧ ವಿಧಿಸುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆಯೇ ಅಹಮದಾಬಾದ್ಗೆ ಭೇಟಿಯನ್ನು ಕೊಟ್ಟರು. ಅಹಮದಾಬಾದ್ ಭೇಟಿಯನ್ನು ಕೊಟ್ಟು ಅಲ್ಲಿ ವಿಮಾನ ದುರಂತ ನಡೆದಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು. ಅದಾದ ಬಳಿಕ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟರು. ಅದಾದ ಬಳಿಕ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಕುಟುಂಬವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಏನು ಅಂತ ಹೇಳಿದ್ರೆ, ಈ ಫೋಟೋಶೂಟ್ನ ಅವಶ್ಯಕತೆ ಏನಿತ್ತು ಅಂತೇಳಿ. ಈ ಫೋಟೋಶೂಟ್ನ ಅವಶ್ಯಕತೆ ಏನಿತ್ತು ಎನ್ನುವಂತಹ ಚರ್ಚೆ ಇರುವಂತಹ ಏಕೈಕ ಪ್ರಯಾಣಿಕ ವಿಶ್ವಾಸ್ ರಮೇಶ್ ಅವರನ್ನ ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿ ಆತನ ಜೊತೆಗೆ ಸಂವಾದವನ್ನು ನಡೆಸಿದ್ರು, ಮಾತನಾಡಿದ್ರು ಪ್ರಧಾನಮಂತ್ರಿಗಳು. ಇಂತಹ ದುರಂತದಲ್ಲೂ ಕೂಡ ಇಂತಹ ಫೋಟೋಶೂಟ್ ಅಂದರೆ ದುರಂತದ ಸ್ಥಳದಲ್ಲಿ ಪ್ರಧಾನಮಂತ್ರಿಗಳು ಭೇಟಿ ಕೊಟ್ಟ ಬಳಿಕ ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಲಾಗಿದೆ. ಫಾರ್ ಎಕ್ಸಾಂಪಲ್, ಈ ನೀವು ಏನೀಗ ಫ್ರೇಮ್ ನೋಡ್ತಾ ಇದ್ರಿ, ಅಲ್ಲಿ ವಿಮಾನದ ಮೂತಿ ಏನು ಕಾಣಿಸ್ತಾ ಇದೆ, ಅದನ್ನು ಪ್ರಧಾನಮಂತ್ರಿಗಳು ಕತ್ತೆತ್ತಿ ನೋಡುವ ರೀತಿಯಲ್ಲಿ ಫೋಟೋಶೂಟ್ ಎಲ್ಲ ಮಾಡಲಾಗಿದೆ. ಸೊ ಆ ಫೋಟೋಶೂಟ್ನ ಅವಶ್ಯಕತೆ ಏನಿತ್ತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರ ರಾಜೀನಾಮೆ ಕೊಡಬೇಕು, ಇದು ಸರ್ಕಾರದ ವೈಫಲ್ಯ ಕೂಡ ಇದೆ ಇದರಲ್ಲಿ ಎನ್ನುವಂಥದ್ದು ಪ್ರಮುಖವಾಗಿ ಕೇಳಿ ಬರ್ತಿರುವಂಥ ಅಂಶ. ಸೊ ಬೋಯಿಂಗ್, ಅಮೆರಿಕದ ವಿಮಾನ ನಿರ್ಮಾಣ ಸಂಸ್ಥೆ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನವನ್ನು ನಿರ್ಮಾಣ ಮಾಡಿತ್ತು. ಕಳೆದ ಹಲವು ವರ್ಷಗಳಿಂದ ಈ ಸಿರೀಸ್ನ ವಿಮಾನದಲ್ಲಿ, ಡ್ರೀಮ್ ಲೈನರ್ ಸಿರೀಸ್ನ ವಿಮಾನದಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳು ಪದೇ ಪದೇ ಕಾಣಿಸಿಕೊಂಡಿವೆ. ಅದು ಇಂಜಿನ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು, ವಿಮಾನದ ಗೇರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು, ಕ್ಯಾಬಿನ್ ಒತ್ತಡ ಅದರಲ್ಲೂ ಕೂಡ ಸಮಸ್ಯೆ ಕಾಣಿಸಿಕೊಂಡಿತ್ತು. ಜೊತೆಗೆ ಆಲ್ಟಿಟ್ಯೂಡ್ ಅಂದರೆ ಹಾರುವಂತಹ ಸಂದರ್ಭದಲ್ಲಿ, ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಆಗಿರುವಂಥದ್ದು ಆಲ್ಟಿಟ್ಯೂಡ್ನ ಪ್ರಾಬ್ಲಮ್. ಅದು ಅಂದರೆ ಟೇಕ್ ಆಫ್ ಆದ ಬಳಿಕ ವಿಮಾನ ಮೇಲ್ಮಟ್ಟದಲ್ಲಿ ಹಾರಾಟ ಮಾಡಬೇಕಿತ್ತು, ಆದರೆ ಹಾರಾಟ ಮಾಡದೆ ಅದು ಮತ್ತಷ್ಟು ಅದರ ಹಾರಾಟ ಕೆಳಮಟ್ಟಕ್ಕೆ ಬಂದ ಕಾರಣಕ್ಕೋಸ್ಕರ ಕ್ರ್ಯಾಶ್ ಆಗಿತ್ತು. ಸೊ ಈ ರೀತಿಯಾದಂತಹ ಸಮಸ್ಯೆಗಳು ಪದೇ ಪದೇ ಕಳೆದ ಕೆಲವು ತಿಂಗಳಲ್ಲೇ ಕಾಣಿಸಿಕೊಂಡಿದೆ ಡ್ರೀಮ್ ಲೈನರ್ ಸಿರೀಸ್ನ ವಿಮಾನದಲ್ಲಿ. ಸೊ ಹೀಗಾಗಿ ಇದರ ಮೇಲೆ ನಿಷೇಧವನ್ನು ಹೇರಬೇಕು, ಇದನ್ನು ಬಳಕೆಗೆ ಬಿಡಬಾರ್ದು ಎನ್ನುವಂತಹ ಪ್ರಮುಖವಾದಂತಹ ಆಕ್ರೋಶ ಕೇಳಿಬಂದಿದೆ. ವಿಶೇಷವಾಗಿ ಡ್ರೀಮ್ ಲೈನರ್ ವಿಮಾನದಲ್ಲಿ ಇತ್ತೀಚೆಗಷ್ಟೇ ದೆಹಲಿಯಿಂದ ಬರ್ಮಿಂಗ್ಹ್ಯಾಮಿಗೆ ಹೊರಟಿದ್ದಂತಹ ವಿಮಾನದಲ್ಲಿ ಬೋಯಿಂಗ್ ಸಂಸ್ಥೆಯ ಡ್ರೀಮ್ ಲೈನರ್ ವಿಮಾನ, ಅದು ಕೂಡ ಏರ್ ಇಂಡಿಯಾ ಆ ವಿಮಾನವನ್ನು ಖರೀದಿ ಮಾಡಿತ್ತು. ಆ ವಿಮಾನದಲ್ಲಿ ಹೈಡ್ರಾಲಿಕ್ ಲೀಕ್ ಆಗಿ ರನ್ವೇಯಲ್ಲಿ ದಿಢೀರಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿತ್ತು. ಸುಮಾರು 28 ದಿನ
ಆ ನಿರ್ದಿಷ್ಟ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಡ್ರೀಮ್ ಲೈನರ್ 787 ಏನಿದೆ, ಈಗ ನಿನ್ನೆ ಪತನ ಆದಂಥ ವಿಮಾನ, ಆ ಸಿರೀಸ್ನ ವಿಮಾನ ಏನಿದಾವೆ ಅದು ಬೋಯಿಂಗ್ ಸಂಸ್ಥೆ ಮಾರಾಟ ಮಾಡ್ತಿರುವಂತಹ ಅತಿ ಹೆಚ್ಚು ಮಾರಾಟ ಮಾಡ್ತಿರುವಂತಹ ವಿಮಾನದ ಸಿರೀಸ್. ಅದು ಬೋಯಿಂಗ್ ಡ್ರೀಮ್ ಲೈನರ್ 787 ಸೆಕೆಂಡ್ ಮೋಸ್ಟ್ ಸಕ್ಸಸ್ಫುಲ್ ಮತ್ತು ಅತಿ ಹೆಚ್ಚು ಟೀಕೆಗೆ ಒಳಗಾದಂತಹ ವಿಮಾನ ಕೂಡ ಹೌದು. 2011ರಲ್ಲಿ ಬೋಯಿಂಗ್ ಸಂಸ್ಥೆ ಈ ಡ್ರೀಮ್ ಲೈನರ್ ವಿಮಾನವನ್ನು ಅಧಿಕೃತವಾಗಿ ಇಂಟ್ರೊಡ್ಯೂಸ್ ಮಾಡ್ತು. ಆದರೆ 2013ರಲ್ಲಿ ಅಂದರೆ ಈ ವಿಮಾನವನ್ನು ಡ್ರೀಮ್ ಲೈನರ್ ಸಿರೀಸ್ನ ವಿಮಾನವನ್ನು ಬೋಯಿಂಗ್ ಸಂಸ್ಥೆ ಪರಿಚಯಿಸಿದ ಕೇವಲ 2 ವರ್ಷಗಳಲ್ಲಿ 2013ರಲ್ಲಿ ಜನವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು ತಾಂತ್ರಿಕ ದೋಷದ ಕಾರಣಕ್ಕೋಸ್ಕರ. ಕೆಲವೊಂದಿಷ್ಟು ಲಿಥಿಯಂ ಅಯಾನ್ ಥರ್ಮಲ್ ಏನು ವ್ಯವಸ್ಥೆ ಇದೆ ಆ ವಿಮಾನದಲ್ಲಿ, ಅದರಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದ್ದ ಕಾರಣಕ್ಕೋಸ್ಕರ ಅದರ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಲಿಥಿಯಂ ಅಯಾನ್ ಥರ್ಮಲ್ ವ್ಯವಸ್ಥೆಯನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಬೋಯಿಂಗ್ನವರು ಅಂತ ಹೇಳಿದ್ರೆ, ಇದರ ತೂಕ ಕಡಿಮೆ ಇರಬೇಕು ಅಂತೇಳಿ, ಆವಾಗ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದಿಷ್ಟು ಅಡ್ವಾನ್ಸ್ಡ್ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಅದರಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಿದ್ದರ ಕಾರಣಕ್ಕೋಸ್ಕರ 2013ರ ಜನವರಿ ಮತ್ತು ಏಪ್ರಿಲ್ ಈ ಅವಧಿಯಲ್ಲಿ ಸುಮಾರು 2 ತಿಂಗಳು ಏನಿದೆ ಈ ವಿಮಾನದ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿತ್ತು. ಅದಾದ ಬಳಿಕ ಮತ್ತೆ ಒಂದಿಷ್ಟು ರಿಪೇರಿಯ ಮಾಡಿ, ಒಂದಿಷ್ಟು ಸುಧಾರಣೆಯನ್ನು ಮಾಡಿ ಮತ್ತೆ ಬೋಯಿಂಗ್ ಅಗೇನ್ ವಿಶ್ವದ ಪ್ರಮುಖ ವಿಮಾನಯಾನ ಸಂಸ್ಥೆಗಳಿಗೆ ತನ್ನ ವಿಮಾನದ ಮಾರಾಟವನ್ನು ಆರಂಭ ಮಾಡಿತು. ಈಗ ಫಾರ್ ಎಕ್ಸಾಂಪಲ್ ಭಾರತದ ವಿಚಾರಕ್ಕೆ ಬರೋದಾದರೆ ಭಾರತಕ್ಕೆ ಸುಮಾರು 27 787-8 ಡ್ರೀಮ್ ಲೈನರ್ ವಿಮಾನವನ್ನು ಬೋಯಿಂಗ್ ಡೆಲಿವರಿ ಮಾಡಿದೆ, ಅಂದರೆ ನಮಗೆ ಅದನ್ನು ಹಸ್ತಾಂತರ ಮಾಡಿದೆ, ಮಾರಾಟ ಮಾಡಿದೆ. ಏರ್ ಇಂಡಿಯಾ ಪ್ರಮುಖವಾಗಿ ಖರೀದಿ ಮಾಡಿರುವಂಥದ್ದು 2017ರಲ್ಲಿ ಏರ್ ಇಂಡಿಯಾಕ್ಕೆ 5 ಡ್ರೀಮ್ ಲೈನರ್ ವಿಮಾನವನ್ನು ಮಾರಾಟ ಮಾಡಿತ್ತು ಬೋಯಿಂಗ್. ಆ ಸಂದರ್ಭದಲ್ಲಿ ಏರ್ ಇಂಡಿಯಾ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿತ್ತು, ಇನ್ನು ಕೇಂದ್ರ ಸರ್ಕಾರದ ಹಿಡಿತದಲ್ಲಿದ್ದಂತಹ ಸಂಸ್ಥೆ 2017ರಲ್ಲಿ. ಅದಾದ ಬಳಿಕ ವಿಸ್ತಾರ ಅಂದರೆ ಟಾಟಾದವರು ಸಪ್ರೇಟಾಗಿ ಏರ್ ಇಂಡಿಯಾವನ್ನು ಟೇಕ್ ಓವರ್ ಮಾಡೋದಕ್ಕಿಂತ ಮುಂಚೆ ಟಾಟಾದವರು ಸಪ್ರೇಟಾಗಿ ಅವ್ರದ್ದೇ ಒಂದು ವಿಮಾನಯಾನ ಸಂಸ್ಥೆಯನ್ನು ಆರಂಭ ಮಾಡಿದರು, ವಿಸ್ತಾರ ಅಂಥೇಳಿ. ಆ ವಿಸ್ತಾರ ಕಂಪನಿಗೂ ಕೂಡ 6 ಡ್ರೀಮ್ ಲೈನರ್ ವಿಮಾನವನ್ನು ಏರ್ ಇಂಡಿಯಾ ಸಪ್ಲೈ ಮಾಡಿತ್ತು. ಅದಾದ ಬಳಿಕ ಈಗ ಮತ್ತೆ ಸುಮಾರು 20 ವಿಮಾನಗಳು ಸೇಮ್ ಇದೇ ಸಿರೀಸ್ನ ವಿಮಾನಗಳು ಡ್ರೀಮ್ ಲೈನರ್ ವಿಮಾನವನ್ನು ಈಗ ಬೋಯಿಂಗ್ ವಿಮಾನ ಏರ್ ಇಂಡಿಯಾಕ್ಕೆ ಸಪ್ಲೈ ಮಾಡಬೇಕು. ಇನ್ನು ಬಾಕಿ ಇದೆ, ಇನ್ನು 20 ವಿಮಾನ ಬರುವಂಥದ್ದು ಬಾಕಿ ಇದೆ. ಸೊ ಇದು ದೊಡ್ಡ ಇಶ್ಯೂ. ಈಗ ಕೇಂದ್ರ ಸರ್ಕಾರ ಸಹಜವಾಗಿ ಈಗ ಸ್ಕ್ರಟನೈಸ್ ಮಾಡಬೇಕು ಎನ್ನುವಂಥದ್ದು ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಆಗ್ರಹ. ವಿಶೇಷ ಏನು ಅಂತ ಹೇಳಿದ್ರೆ, ಈ ಬೋಯಿಂಗ್ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಪ್ರಮುಖ ಸಂಶೋಧಕರೊಬ್ಬರು ಒಂದು ಆರೋಪವನ್ನು ಮಾಡ್ತಾರೆ. ಈ ಡ್ರೀಮ್ ಲೈನರ್ ವಿಮಾನ ಏನಿದೆ ಇದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಪ್ರೋಸೆಸ್ ಕಂಟ್ರೋಲ್ ಮತ್ತು ಪಾರ್ಟ್ಸು, ಹ್ಯಾಂಡ್ಲಿಂಗ್, ಸ್ಟೋರೇಜ್, ಪ್ರಾಡಕ್ಟ್ ಕಂಟ್ರೋಲ್ ಇದರಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿರೋದ್ರಿಂದ ಇದನ್ನು ರೆಕ್ಟಿಫೈ ಮಾಡಬೇಕು ಅಂಥೇಳಿ ಬೋಯಿಂಗ್ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ರೆಂಟಾನ್ ಇವರು ಆಡಿಟಿಂಗ್ನ ಸಂದರ್ಭದಲ್ಲಿ ಹೇಳಿದರು ಬೋಯಿಂಗ್ನಲ್ಲಿ ಸಮಸ್ಯೆ ಇದೆ ಬೋಯಿಂಗ್ ವಿಮಾನದಲ್ಲಿ ಅಂಥೇಳಿ. ಅದಾದ ಬಳಿಕ 2024ರಲ್ಲಿ ಅಂದರೆ ಕಳೆದ ವರ್ಷದ ಮೇನಲ್ಲಿ ಬೋಯಿಂಗ್ನವರು ನಾವು ಎಲ್ಲ ಆ ಸಮಸ್ಯೆಗಳೇನಿತ್ತು, ತಾಂತ್ರಿಕ ಸಮಸ್ಯೆಗಳೇನಿತ್ತು ಅದೆಲ್ಲವನ್ನು ಕೂಡ ರಿಪೇರಿ ಮಾಡಿ ಸರಿ ಮಾಡಿದ್ದೀವಿ ಅಂಥೇಳಿ ಕರೆಕ್ಟಿವ್ ಆ್ಯಕ್ಷನ್ ಪ್ಲ್ಯಾನನ್ನು ಸಬ್ಮಿಟ್ ಮಾಡ್ತಾರೆ. ಎಲ್ಲ ನಾವು ಸರಿ ಮಾಡಿದ್ದೀವಿ, ಸೇಫ್ಟಿ ಮ್ಯಾನೇಜ್ಮೆಂಟ್ ಎನ್ನುವಂಥದ್ದು ಸಿಸ್ಟಮ್ ಏನಿದೆ ಎಲ್ಲವೂ ಕೂಡ ಸರಿಯಾಗಿದೆ. ಇಂಟರ್ನಲ್ ಆಡಿಟ್ ಅಂದರೆ ಬೋಯಿಂಗ್ ಸಂಸ್ಥೆಯ ಒಳಗಡೆ ನಡಿಬೇಕಾಗಿರುವಂಥ ಆಡಿಟ್, ಅದು ವಿಮಾನದ ಸುರಕ್ಷತೆ, ಅದರ ಕ್ವಾಲಿಟಿ, ಅದರ ಪರ್ಫಾರ್ಮೆನ್ಸ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಅದು ತಾಂತ್ರಿಕ ದೋಷದಿಂದ ವಿಮುಕ್ತಿಯನ್ನು ಹೊಂದಿದೆ, ಇದರ ಬಗ್ಗೆ ಇಂಟರ್ನಲ್ ಆಡಿಟಿಂಗನ್ನು ಮಾಡಲಾಗಿದೆ ಅಂಥೇಳಿ ಬೋಯಿಂಗ್ನವರು ಹೇಳ್ಕೊಂಡಿದ್ರು. 2024ರ ಡಿಸೆಂಬರ್ನಲ್ಲಿ ಅಂದರೆ ಕಳೆದ ವರ್ಷ ಅಮೆರಿಕದ ಸಂಸ್ಥೆ ಕೂಡ
ಈ ಬೋಯಿಂಗ್ನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿದೆ ಅಂಥೇಳಿ ಉಲ್ಲೇಖವನ್ನು ಮಾಡಿತ್ತು. ಸೊ ಈ ಬೋಯಿಂಗ್ನ ಡ್ರೀಮ್ ಲೈನರ್ ವಿಮಾನ ಏನಿದೆ ಇದು ಸಾಕಷ್ಟು ಟೀಕೆಗೆ ಒಳಗಾದಂತಹ ವಿಮಾನ. ಆ ಸಿರೀಸ್ ಏನಿದೆ ಅದು ಸಾಕಷ್ಟು ಟೀಕೆಗೆ ಒಳಗಾದಂತಹ ವಿಮಾನ, ತಾಂತ್ರಿಕ ದೋಷ ಇದೆ ಅನ್ನೋ ಕಾರಣಕ್ಕೋಸ್ಕರ. ಒಂದು ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದ ಕಾಸ್ಟ್ ಏನಿದೆ ಅದು ಸುಮಾರು 970 ಕೋಟಿ ರೂಪಾಯಿ ಅಷ್ಟಿದೆ ಒಂದು ವಿಮಾನದ ಕಾಸ್ಟು. ಈಗ ಫಾರ್ ಎಕ್ಸಾಂಪಲ್ ಇಂಡಿಗೋದವರು ಬೇರೆ ಕಂಪನಿಗಳ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನವನ್ನು ಲೀಸಿಗೆ ತೆಗೆದುಕೊಂಡಿದ್ದಾರೆ, ಇಷ್ಟು ವರ್ಷಕ್ಕೆ ಅಂಥೇಳಿ ಲೀಸಿಗೆ ತೆಗೆದುಕೊಂಡಿದ್ದಾರೆ. ಆಕಾಶ್ ಏರ್ಲೈನ್ಸ್ನವರು ಇದೇ ವಿಮಾನವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಸಪ್ಲೈ ಕೂಡ ಮಾಡಿದೆ, ಬೋಯಿಂಗ್ ಸಪ್ಲೈ ಕೂಡ ಮಾಡಿದೆ. 2 ಪ್ರಮುಖ ನಾಗರಿಕ ವಿಮಾನಯಾನ ಸಂಸ್ಥೆಗಳಿದ್ದಾವೆ ಈ ಈ ವಿಶ್ವದಲ್ಲಿ, 2 ಕೂಡ ಅಮೆರಿಕದವೆ, ಒಂದು ಏರ್ ಬಸ್ ಮತ್ತು ಒಂದು ಬೋಯಿಂಗ್. ಅದರಲ್ಲೂ ಕೂಡ ನಾಗರಿಕ ವಿಮಾನಯಾನಗಳ ಸಪ್ಲೈ ಏನಿದೆ ಅದರಲ್ಲಿ ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂತಹ ಕಂಪನಿ ಯಾವುದು ಅಂತ ಹೇಳಿದ್ರೆ ಅದು ಬೋಯಿಂಗ್. ದುರಂತಗಳಾಗಿದೆ, ಹಾಗಂತೇಳಿ ಈಗ ಬಳಕೆ ಮಾಡದೇ ಇರೋಕ್ಕಾಗಲ್ಲ. ಈಗ ಅಂತಾರಾಷ್ಟ್ರೀಯ ಓಡಾಟಗಳಾಗಬೇಕು ಅಂತಾದರೆ ವಿಮಾನ ಹಾರಾಟನೇ ಆಗಬೇಕಲ್ಲ, ಅದಕ್ಕೆ ಸಪ್ಲೈ ಮಾಡಿರುವಂಥ ವಿಮಾನಗಳನ್ನು ಬಳಸ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಇವೆಲ್ಲ ಬಿಗ್ ಇನ್ವೆಸ್ಟ್ಮೆಂಟ್ ಇಶ್ಯೂಗಳು, 970 ಕೋಟಿ ರೂಪಾಯಿ ಒಂದು ವಿಮಾನಕ್ಕೆ, ಅದಾದ ಬಳಿಕ ಅದನ್ನು ಮೇಂಟೈನ್ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದರ ಸೇಫ್ಟಿ ಚೆಕಿಂಗ್ ಮಾಡಬೇಕು, ಎಲ್ಲ ಇದ್ದಾವೆ. ಸೊ ಈಗ ದುರಂತ ಆದ ಬಳಿಕ ಮತ್ತೊಂದು ಸಲ ಬೋಯಿಂಗ್ ಡ್ರೀಮ್ ಲೈನರ್ ಸಿರೀಸ್ನ ವಿಮಾನಗಳು ಏನಿದ್ದಾವೆ ಭಾರತದಲ್ಲಿ ಅವುಗಳ ಆಡಿಟಿಂಗ್ಗೆ ತಪಾಸಣೆಗೆ ಸರ್ಕಾರ ಸೂಚನೆಯನ್ನು ಕೊಡಬಹುದು. ದುರಂತ ನಡೆದಿರುವ ಕಾರಣಕ್ಕೋಸ್ಕರ ಟೆಕ್ನಿಕಲ್ ಸ್ನ್ಯಾಗ್ ಅಂಥೇಳಿ ಹೇಳಲಾಗಿದೆ. ಟೆಕ್ನಿಕಲ್ ಸ್ನ್ಯಾಗ್ನ ಕಾರಣಕ್ಕೋಸ್ಕರ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ವಿಮಾನ ಟೇಕ್ ಆಫ್ ಆದ ಬಳಿಕ ಬೇಕಾಗಿರುವಂಥ ಅಗತ್ಯ ಎತ್ತರಕ್ಕೆ ಅದು ಹಾರದೆ ಅದು ಇನ್ನಷ್ಟು ಕೆಳಕ್ಕೆ ಕುಸಿದು ನೆಲಕ್ಕೆ ಅಪ್ಪಳಿಸಿರುವಂಥದ್ದು. ಈಗ ಹಾಸ್ಟೆಲ್ಗೆ ಬಿದ್ದಿದೆ, ಹಾಸ್ಟೆಲ್ನ ಕಟ್ಟಡಕ್ಕೆ ಅದು ಅಪ್ಪಳಿಸಿದೆ. ಸೊ ಎಲ್ಲವೂ ಕೂಡ ತಾಂತ್ರಿಕ ದೋಷ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಅಷ್ಟೇ ನ್ಯೂ ಡೆಲ್ಲಿಯಿಂದ ಬರ್ಮಿಂಗ್ಹ್ಯಾಮಿಗೆ ಹೋಗಿದ್ದಂತಹ ಏರ್ ಇಂಡಿಯಾ ವಿಮಾನ, ಆ ವಿಮಾನದಲ್ಲಿ ಹೈಡ್ರಾಲಿಕ್ ಲೀಕೇಜ್ ಆಗಿ 28 ದಿನ ಆ ವಿಮಾನದ ಬಳಕೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಸೊ ಇದು ಪದೇ ಪದೇ ಕಾಣಿಸ್ಕೊಳ್ತಾ ಇರುವಂತಹ ಸಂಗತಿ ಇದು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ಳುತ್ತಂತೇಳಿ ಕಾದು ನೋಡಬೇಕಾಗತ್ತೆ. ದೊಡ್ಡ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಕಾರಣ ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಲಾಗಿರುವಂಥ ಬೋಯಿಂಗ್ ವಿಮಾನಗಳ ಡ್ರೀಮ್ ಲೈನರ್ ಸೀರೀಸ್ನ ವಿಮಾನಗಳ ಬಳಕೆಯನ್ನು ನಾವು ನಿರ್ಬಂಧ ಮಾಡ್ತೀವಿ ಅಂತ ಹೇಳಿದ್ರೆ ಏರ್ ಟ್ರಾಫಿಕ್ ಅಥವಾ ವಿಮಾನ ಸಂಚಾರ ಏನಿದೆ ಅದರ ಮೇಲೂ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಸೊ ಎಲ್ಲವನ್ನ ಲೆಕ್ಕಾಚಾರ ಹಾಕ್ಕೊಂಡೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.